ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾದ ವಿಷಯದಲ್ಲಿ ಆಶ್ಚರ್ಯ ಅನಿಸೋ ಥರದ ಒಂದಷ್ಟು ಸುದ್ದಿಗಳು ಬರ್ತಾ ಇವೆ. ಕೆಲವರಂತೂ ಇದನ್ನು ಕರ್ಮಫಲ ಅಂತ ಹೇಳ್ತಾ ಇದ್ದಾರೆ, ಮತ್ತು ಕೆಲವರು ಹಾವುಗಳಿಗೆ ಹಾಲೆರೆದ್ರೆ ಅವು ಕಚ್ಚತ್ವೆ ಅಂತ ಮಾತಾಡ್ತಾ ಇದ್ದಾರೆ. ವಿಷಯ ಏನು ಅಂದರೆ, ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧ ಹುಟ್ಟಿದ್ದ ಉಗ್ರ ಸಂಘಟನೆಗಳು ಈಗ ಚೈನಾ ಆದ ಮೇಲೆ ಕಣ್ಣು ಹಾಕಿವೆ. ಅಲ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಶುರುವಾಗ್ತಾ ಇದೆ. ಉಯ್ಗರ್ ಮುಸ್ಲಿಮರಿಗೆ ಬೆಂಬಲವಾಗಿ ನಿಲ್ಲೋ ನಿಟ್ಟಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಚೈನಾದಲ್ಲಿ ಬ್ಲಾಸ್ಟ್ ಮಾಡಿಸ್ತಾ ಇವೆ. ಅದರಲ್ಲೂ PLA ಅಂದರೆ ಚೈನಾದ ಸೇನೆಗೆ ಸಂಬಂಧಪಟ್ಟ ಕೆಲ ಸ್ಥಳಗಳಲ್ಲಿ ದೊಡ್ಡ ಧಮಾಕಾಗಳಾಗ್ತಾ ಇವೆ ಅನ್ನೋ ಸುದ್ದಿ. ಅದಕ್ಕೆ ತಕ್ಕಂತೆ ಒಂದಷ್ಟು ವಿಡಿಯೋಗಳು ಕೂಡ ಓಡಾಡ್ತಾ ಇವೆ. ಹಾಗಾದರೆ ನಿಜವಾಗ್ಲೂ ಚೈನಾದಲ್ಲಿ ಏನಾಗ್ತಾ ಇದೆ? ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಚೈನಾಕ್ಕೆ ಕಾಲಿಟ್ಬಿಟ್ವಾ? ಯಾಕೆ ಈ ಥರದ ಸುದ್ದಿ? ಅಲ್ಲಿ ನಡೀತಾ ಇರೋದು ಏನು? ಬನ್ನಿ ನೋಡೋಣ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಇದೇ ಫೆಬ್ರವರಿ 27, 28 ಹಾಗೂ ಮಾರ್ಚ್ 1ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972379459 ನಂಬರಿಗೆ ಕರೆ ಮಾಡಿ. ಗೆಳೆಯರೆ, ಪಾಕಿಸ್ತಾನ ಅನ್ನೋದು ಉಗ್ರರಿಂದ ತುಂಬ ಹೋಗಿದೆ. ಇನ್ನು ಅಲ್ಲಿ ಕೂಡ ಹೆಚ್ಚಾಗ್ತಾ ಇರೋ ಉಗ್ರರನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಭಾರತವನ್ನು ಗಮನದಲ್ಲಿಟ್ಕೊಂಡು ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಸೃಷ್ಟಿ ಮಾಡೋದಕ್ಕಾಗಿ ಲಷ್ಕರ್, ಜೈಷ್ನಂಥ ಒಂದಷ್ಟು ಉಗ್ರ ಸಂಘಟನೆಗಳು ಹುಟ್ಕೊಂಡು ಅವರು ಮಾತಾಡ್ತಾ ಇದ್ದದ್ದು ಕಾಶ್ಮೀರದ ಬಗ್ಗೆ, ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸೋ ಬಗ್ಗೆ. ಮಜಾ ಏನು ಅಂದರೆ, ಈ ಲಷ್ಕರ್ ಆಗಲಿ, ಜೈಷ್ ಆಗಲಿ, ಹರ್ಕತ್ ಆಗಲಿ, ಇದು ಯಾವುದೂ ಕೂಡ ಕಾಶ್ಮೀರಿಗಳು ಹುಟ್ಟು ಹಾಕಿದ್ದು ಅಥವಾ ಕಾಶ್ಮೀರದಲ್ಲೇ ಹುಟ್ಟಿದ ಉಗ್ರ ಸಂಘಟನೆಗಳಲ್ಲ. ಅಷ್ಟೇ ಅಲ್ಲ, ಈ ಕಾಶ್ಮೀರವನ್ನು ಭಾರತದಿಂದ ಬೇರ್ಪಡಿಸೋದಕ್ಕೆ ನಡೆದ ಸಂಚಿದೆ ನೋಡಿ, ಅದು ಕೂಡ ಕಾಶ್ಮೀರದಲ್ಲಿ ನಡೀಲಿಲ್ಲ. ಜಸ್ಟ್ ಅಲ್ಲಿ ರಾಜ ಹರಿಸಿಂಗ್ ವಿರುದ್ಧ ಜನಕ್ಕೆ ಸಿಟ್ಟಿತ್ತು. ಹಿಂದೂ ರಾಜ ಮುಸ್ಲಿಮರನ್ನು ಆಳ್ತಾ ಇದ್ದಾನೆ ಅನ್ನೋದನ್ನು ಅಲ್ಲಿನ ಕೆಲ ಅಧಿಕಾರ ಲಾಲಸೆಯ ಜನ ಸಾಮಾನ್ಯರ ತಲೆಗೆ ತುಂಬಿದರು. ಆನಂತರ ಕಾಶ್ಮೀರದಲ್ಲಿ ಪ್ರತ್ಯೇಕತೆಯ ಬೆಂಕಿಯನ್ನು ಹಚ್ಚಿದ್ದು, ಅಲ್ಲಿಗೆ ಆಯುಧಗಳನ್ನು ಕಳುಹಿಸಿಕೊಟ್ಟಿದ್ದು, ಮುಜಾಹಿದೀನ್ಗಳನ್ನು ಅಲ್ಲಿಗೆ ನುಗ್ಗಿಸಿದ್ದು, ಆಫ್ಘನಿಸ್ತಾನದ ಕಡೆಯಿಂದ ಕಬಾಲಿಗಳು ಅಂದರೆ ಅಲೆಮಾರಿ ಬುಡಕಟ್ಟು ಜನಾಂಗದ ಕೈಗೆ ಬಂದೂಕುಗಳನ್ನು ಕೊಟ್ಟು ಅವರನ್ನು ಕಾಶ್ಮೀರಕ್ಕೆ ಕಳುಹಿಸಿದ್ದು, ಆನಂತರ ಕಾಶ್ಮೀರದ ಯುವಕರನ್ನು ಟ್ರೈನ್ ಮಾಡಿದ್ದು, ಅದಕ್ಕೆ ಫಂಡ್ ಮಾಡಿದ್ದು ಎಲ್ಲ ಕೂಡ ಪಾಕಿಸ್ತಾನದ ಪಂಜಾಬಿ ಮುಲ್ಲಾಗಳು ಹಾಗೂ ಅಲ್ಲಿನ ಮತಾಂಧ ಉಗ್ರರು. ಈ ಲಷ್ಕರ್ ಎ ತೈಬಾ, ಜೈಷ್ ಇವೆಲ್ಲ ಹುಟ್ಟಿದ್ದು ಮತ್ತು ಕಾರಾಸ್ಥಾನಗಳನ್ನು ಹೊಂದಿರೋದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲೇ. ಆದರೂ ಅದು ಕಾಶ್ಮೀರಕ್ಕಾಗಿ ಹೋರಾಟ. ಇರಲಿ, ಈಗ ಅದೇ ಲಷ್ಕರ್ ಚೈನಾದಲ್ಲಿ ಧಮಾಕ ಮಾಡ್ತಾ ಇದೆ ಅನ್ನೋದು ಸೋಷಿಯಲ್ ಮೀಡಿಯಾಗಳ ತುಂಬ, ಅದರಲ್ಲೂ ಟ್ವಿಟರಲ್ಲಿ ವಿಪರೀತವಾಗಿ ಓಡ್ತಾ ಇರೋ ಸುದ್ದಿ. ಗೆಳೆಯರೆ, ಲಷ್ಕರ್ ಹಾಗೂ ಜೈಷ್ ಉಗ್ರರನ್ನು ಪಾಕಿಸ್ತಾನ ಸಾಕ್ತಾ ಇದೆ ಅನ್ನೋದು ಗೊತ್ತಿರೋ ವಿಷಯನೇ. ಆದರೆ ಆ ಉಗ್ರರನ್ನು ಅಂತಾರಾಷ್ಟ್ರೀಯ ಉಗ್ರ ಪಟ್ಟಿಗೆ ಸೇರಿಸೋದಕ್ಕೆ ಭಾರತ ಪ್ರಯತ್ನ ಮಾಡಿದಾಗಲೆಲ್ಲ ಅದಕ್ಕೆ ಅಡ್ಡಿ ಉಂಟು ಮಾಡ್ತಾ ಬಂದದ್ದು ಈ ಚೈನಾ. ಅಮೆರಿಕ ಕೂಡ ಭಾರತದ ಒತ್ತಾಯಕ್ಕೆ ಮಣಿದು ಈ ಪಾಕ್ ಮೂಲದ ಉಗ್ರರನ್ನ ವಿಶ್ವಸಂಸ್ಥೆಯ ಉಗ್ರರ ಪಟ್ಟಿಗೆ ಸೇರಿಸೋದಕ್ಕೆ ಸಿದ್ಧ ಆಗಿತ್ತು. ಭದ್ರತಾ ಮಂಡಳಿಯಲ್ಲಿ 1267 ಕಮಿಟಿ ಅಂತ ಒಂದಿದೆ, ನಿಮಗೆ ಗೊತ್ತಿರಬೇಕು. ಐಸಿಸ್, ಅಲ್ ಖೈದಾಗಳ ವಿಷಯದಲ್ಲಿ ಅವರ ಮೇಲಿನ ನಿರ್ಬಂಧಗಳನ್ನು ಮಾನಿಟರ್ ಮಾಡೋ ಸಮಿತಿ ಇದು. ಈ ಪಟ್ಟಿಗೆ ಯಾವುದೇ ಉಗ್ರ ಸಂಘಟನೆ ಅಥವಾ ಯಾವುದೇ ಉಗ್ರನ ಹೆಸರು ಸೇರ್ಪಡೆ ಆದರೆ ಅವರ ಮೇಲೆ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಬೀಳುತ್ತವೆ. ಅವರ ಆರ್ಥಿಕ ವಹಿವಾಟುಗಳು, ಅವರ ಪ್ರವಾಸಗಳು, ಸಂಪರ್ಕಗಳು, ಹೀಗೆ ಪ್ರತಿಯೊಂದರ ಮೇಲೆ ಕೂಡ ಜಗತ್ತು ನಿರ್ಬಂಧಗಳನ್ನು ವಿಧಿಸುತ್ತೆ. ಸೊ ಅಲ್ಲಿ ಅಜರ್ ಮಸೂದ್ ಹಾಗೂ ಇನ್ನಿತರ ಉಗ್ರರ ಹೆಸರನ್ನು ಭಾರತ ಈ 1267 ಕಮಿಟಿಯ ಲಿಸ್ಟ್ಗೆ ಸೇರ್ಪಡೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅದಕ್ಕೆ ತಡೆ ಒಡ್ಡಿದ್ದು ಚೈನಾ ಈ ಕ್ಷುಲ್ಲಕ ವಿಷಯಕ್ಕಾಗಿ ವೀಟೋ ಕೂಡ ಪ್ರಯೋಗ ಮಾಡಿದ್ದಿದೆ. ಹೀಗೆ ಉಗ್ರ ಸಂಘಟನೆಗಳನ್ನು ಕಾಪಾಡೋದಕ್ಕೆ ಚೈನಾ ಮಾಡಿದ ಪ್ರಯತ್ನಗಳೇ ಅವರಿಗೀಗ ರಿವರ್ಸು ಹೊಡಿತಾ ಇವೆ. ಅದೇ ಉಗ್ರ ಸಂಘಟನೆಗಳು ಅಲ್ಲಿ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇವೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಸುದ್ದಿ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ, 2026ರ ಆರಂಭದಿಂದಲೂ ಚೈನಾದಲ್ಲಿ ನಿರಂತರವಾಗಿ ಒಂದಷ್ಟು ಅಗ್ನಿ ಆಕಸ್ಮಿಕಗಳು, ಸ್ಫೋಟಗಳು ನಡೀತಾ ಇವೆ. ಜನವರಿ 18ನೇ ತಾರೀಕು ಇನ್ನರ್ ಮಂಗೋಲಿಯಾದ ಬಾಔಟಾದಲ್ಲಿ ಒಂದು ಭಯಾನಕ ಸ್ಫೋಟ ಸಂಭವಿಸಿತು. ಅದರಲ್ಲಿ 4 ಮಂದಿ ಸಾವಿಗೀಡಾದರು, 6 ಮಂದಿ ಕಾಣೆಯಾದರು, ಹಾಗೆ 84 ಮಂದಿ ಗಾಯಗೊಂಡಿದ್ದಾರೆ. ಅದನ್ನು ಚೈನಾದ ಮಾಧ್ಯಮಗಳು ಫ್ಯಾಕ್ಟರಿ ಸ್ಫೋಟ ಅಂತ ಹೇಳಿದ್ವು. ಹೈ ಪ್ರೆಷರ್ ಸ್ಟೋರೇಜ್ ಟ್ಯಾಂಕ್ ಸ್ಫೋಟಗೊಂಡಿದ್ದರಿಂದ 4 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಯಿತು. ಅದರ ಬೆನ್ನಲ್ಲೇ ಶಾಂಗ್ ಯಾಂಗ್ ಅಲ್ಲಿ ಮತ್ತೊಂದು ಸ್ಫೋಟ ನಡೀತು. ಅದರಲ್ಲಿ 12 ಮಂದಿ ಸಾವಿಗೀಡಾದರು,
ಅದನ್ನು ಪಟಾಕಿ ಅಂಗಡಿಗೆ ಬಿದ್ದ ಬೆಂಕಿ ಅಂತ ಚೈನಾದ ಮಾಧ್ಯಮಗಳು ಬರೆದು. ಇನ್ನು ಫೆಬ್ರವರಿ 17ನೇ ತಾರೀಕು ಲುನಾರ್ ನ್ಯೂ ಇಯರ್ ಆಚರಣೆ ಮಾಡಲಾಗುತ್ತೆ. ಅದಕ್ಕಾಗಿ ಪಟಾಕಿಗಳನ್ನು ಖರೀದಿ ಮಾಡ್ತಾರೆ. ಸೊ ಅಲ್ಲಿ ಪಟಾಕಿ ಅಂಗಡಿಗೆ ಬೆಂಕಿ ಬಿದ್ದ ಕಾರಣ ಈ ದುರ್ಘಟನೆ ನಡೀತು ಅಂತ ಅಲ್ಲಿನ ಮಾಧ್ಯಮಗಳು ಬರೆದು. ಆ ನಂತರ ಜಿಯಾಂಗ್ಸು ಪ್ರಾಂತ್ಯದಲ್ಲಿ ಮತ್ತೊಂದು ಫೈರ್ ವರ್ಕ್ಸ್ ಸ್ಫೋಟದ ವರದಿಯಾಯಿತು. ಅದರಲ್ಲಿ ಸತ್ತವರ ಸಂಖ್ಯೆ 8, ಗಾಯಗೊಂಡವರು 2 ಅಂತ ಹೇಳಿದರು. ಇದಾದ ಮೇಲೆ ದಕ್ಷಿಣ ಚೈನಾದ ಗಾಂಗ್ಡಾಂಗ್ ಪ್ರಾಂತ್ಯದ ಕರಾವಳಿ ನಗರ ಶಾಂಟೌನಲ್ಲಿ 5 ಅಂತಸ್ತಿನ ಕಟ್ಟಡದಲ್ಲಿ ಬೆಳಗ್ಗೆ ಬೆಂಕಿ ಕಾಣಿಸ್ಕೊಳ್ತು. ಅದರಲ್ಲಿ 21 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಯಿತು. ಅದನ್ನು ಕೂಡ ಉಗ್ರರ ಕೃತ್ಯ ಅಂತ ಸೋಷಿಯಲ್ ಮೀಡಿಯಾಗಳು ಬರೆದ್ರೆ, ಚೈನಾದ ಮಾಧ್ಯಮಗಳು ಸ್ವೀಟ್ ಫ್ಯಾಕ್ಟರಿಯಲ್ಲಿ ನಡೆದ ಸ್ಫೋಟ ಇದು ಅಂತ ಬರೆದು. ಮೊದಲು ಬೆಂಕಿ ಕಾಣಿಸ್ಕೊಳ್ತು, ಆನಂತರ ದೊಡ್ಡ ಪ್ರಮಾಣದಲ್ಲಿ ಹೊಗೆ ಕಾಣಿಸ್ಕೊಳ್ತು ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡಿದ್ವು. ಅವು ಚೈನಾದ ವಿಡಿಯೋಗಳು. ಹೀಗಾಗಿ ಸೋರ್ಸನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಎಲ್ಲ ಸ್ಫೋಟಗಳ ಹಿಂದೆ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೈಬಾ ಇದೆ ಅನ್ನೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬುತ್ತಾ ಇರೋ ಸುದ್ದಿ. ಆದರೆ ಈ ಬಗ್ಗೆ ಚೈನಾದ ಆಡಳಿತ ಏನನ್ನೂ ಖಚಿತವಾಗಿ ಹೇಳಿಲ್ಲ. ಇನ್ನು ಈ ಸ್ಫೋಟಗಳ ಹಿಂದೆ ಲಷ್ಕರ್ ಕೈವಾಡ ಇದೆಯಾ ಅನ್ನೋ ಬಗ್ಗೆ ಸ್ವಲ್ಪ ನಾವು ನೋಡುವ ಮೊದಲು ಚೈನಾ ಬಗ್ಗೆ ಲಷ್ಕರ್ ಯಾಕೆ ಸಿಟ್ಟು ಮಾಡಿಕೊಂಡಿದೆ ಅಂತ ಈ ಸೋಷಿಯಲ್ ಮೀಡಿಯಾಗಳ ಜನ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡ್ಬಿಡೋಣ. ಗೆಳೆಯರೆ, ಲಷ್ಕರ್ ಇರಬಹುದು, ಜೈಷ್ ಇರಬಹುದು, ಇವತ್ತು ಭಾರತದ ವಿರುದ್ಧ ಯಾವ ಉಗ್ರ ಸಂಘಟನೆಗಳು ಪಾಕಿಸ್ತಾನದಲ್ಲಿ ನೆಲೆ ಹೊಂದಿವೆ ಅವುಗಳನ್ನು ಸಾಕ್ತಾ ಇರೋದು ಪಾಕಿಸ್ತಾನದ ISI. ಇನ್ನು ಪಾಕಿಸ್ತಾನ ಹಾಗೂ ಚೈನಾದ ಸಂಬಂಧಗಳು ಚೆನ್ನಾಗಿವೆ. ಇಷ್ಟಾದರೂ ಅಲ್ಲಿ ಲಷ್ಕರ್ ಯಾಕೆ ಚೈನಾದ ವಿರುದ್ಧ ಕೆಲಸ ಮಾಡುತ್ತೆ? ಚೈನಾ ಪಾಕಿಸ್ತಾನದಲ್ಲಿ ಮಾಡ್ತಾ ಇರೋ ಸಿಪೆಕ್ ಕಾಮಗಾರಿ ಇದೆಯಲ್ಲ, ಅದರಿಂದ ಪಾಕಿಸ್ತಾನದ ಜನಕ್ಕೆ ಯಾವ ಲಾಭನೂ ಆಗ್ತಾ ಇಲ್ಲ. ಅಲ್ಲಿ ಲೇಬರ್ ಕೆಲಸವನ್ನು ಕೂಡ ಪಾಕಿಸ್ತಾನದ ಜನಕ್ಕೆ ಕೊಡ್ತಾ ಇಲ್ಲ. ಅದಕ್ಕೂ ಚೈನಾದಿಂದಲೇ ಜನ ಬರ್ತಾ ಇದ್ದಾರೆ. ಇನ್ನು ಹಾಗೆ ಬಂದವರು ಪಾಕಿಸ್ತಾನದ ಹೆಣ್ಣು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಲಷ್ಕರ್ ಅಸಮಾಧಾನಗೊಂಡಿದೆ ಅನ್ನೋದು ಒಂದು ವಾದ. ಎರಡನೇದು, ಚೈನಾ ಶಿನ್ಜಿಯಾಂಗ್ ಪ್ರಾವಿನ್ಸ್ ಅಲ್ಲಿ ಉಯ್ಗರ್ ಮುಸ್ಲಿಮರ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾ ಇದೆ. ಅದನ್ನು ಜಗತ್ತಿನ ಯಾವ ಇಸ್ಲಾಮಿಕ್ ದೇಶ ಕೂಡ ಖಂಡಿಸೋದಕ್ಕೆ ಹೋಗ್ತಾ ಇಲ್ಲ. ಅವರೆಲ್ಲ ಚೈನಾಗೆ ಹೆದರಿ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಹೀಗಾಗಿ ಲಷ್ಕರ್ ಇಸ್ಲಾಮಿಕ್ ಬ್ರದರ್ಹುಡ್ನ ಕಾರಣಕ್ಕೆ ಚೈನಾ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇದೆ ಅನ್ನೋದು ಎರಡನೇ ಕಾರಣ. ಈಗ ಇದು ಎಷ್ಟು ನಿಜ ಅನ್ನೋದನ್ನು ನಾವು ಸ್ವಲ್ಪ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಮೊದಲನೇದು, ಪಾಕಿಸ್ತಾನದ ISI ಸಾಕ್ತಾ ಇರೋ ಈ ಉಗ್ರ ಸಂಘಟನೆಗಳಿಗೆ ಇಸ್ಲಾಂ ಬ್ರದರ್ಹುಡ್ಡು, ಪಾಕಿಸ್ತಾನದ ಅಭಿವೃದ್ಧಿ ಇದ್ಯಾವುದೂ ಮುಖ್ಯ ಅಲ್ಲ. ಅವರು ಅದರ ಬಗ್ಗೆ ಯೋಚಿಸೋದು ಕೂಡ ಇಲ್ಲ. ಹೀಗಾಗಿ ಮೇಲಿನ ಎರಡೂ ಕಾರಣಗಳನ್ನು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ISI ಯಾವುದೇ ಕಾರಣಕ್ಕೂ ಚೈನಾ ವಿರುದ್ಧ ಉಗ್ರರನ್ನು ಕಳುಹಿಸುವ ಧೈರ್ಯ ಮಾಡೋದಿಲ್ಲ. ಇಲ್ಲಿ ಕೂಡ ಅವರು ಪಾಕಿಸ್ತಾನದಿಂದ ನೇರವಾಗಿಯೂ ಚೈನಾಗೆ ಹೋಗಿಲ್ಲ. ಬದಲಿಗೆ ಢಾಕಾ ಮೂಲಕ ಅಂದರೆ ಬಾಂಗ್ಲಾದೇಶದ ಮೂಲಕ ಹೋಗಿದ್ದಾರೆ. ಹೆಂಗೂ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ನಡುವೆ ಈಗ ಫ್ಲೈಟುಗಳು ಓಡಾಡ್ತಾ ಇವೆ. ಹೀಗಾಗಿ ಇಸ್ಲಾಮಾಬಾದ್ನಿಂದ ಢಾಕಾಗೆ ಹೋಗಿ ಅಲ್ಲಿಂದ ಉಗ್ರರು ಚೈನಾ ಸೇರಿಕೊಂಡಿದ್ದಾರೆ. ಇದು ಢಾಕಾ ಸೆಲ್ ಮಾಡ್ತಾ ಇರೋ ಕೆಲಸ ಅನ್ನೋ ವಾದ ಕೂಡ ಒಂದಿದೆ. ಗೆಳೆಯರೆ, ಅದು ಚೈನಾ. ಅಲ್ಲಿ ಹೊಸಬರು ಯಾರೇ ಬಂದರೂ ತಕ್ಷಣ ಗೊತ್ತಾಗತ್ತೆ. ಅಲ್ಲಿ ಫೇಸ್ ರೀಡ್ ಮಾಡೋ AI ಕ್ಯಾಮರಾಗಳು ರಸ್ತೆಯ ಉದ್ದಕ್ಕೂ ಇವೆ. ಸೊ ಚೈನಾಗೆ ಹಾಗೆ ಅಕ್ರಮವಾಗಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಯಾರೋ ಬಾಂಗ್ಲಾದೇಶದಿಂದಲೋ ಮ್ಯಾನ್ಮಾರಿಂದಲೋ ನೇಪಾಳದ ಮೂಲಕವೋ ಬಂದು ಆಧಾರ್ ಕಾರ್ಡ್ ಥರದ್ದನ್ನೆಲ್ಲ ಮಾಡ್ಕೊಂಡು ಅಲ್ಲೇ ಕೆಲಸ ಗಿಟ್ಟಿಸ್ಕೊಂಡು ಅಲ್ಲೇ ಉಗ್ರ ಕೃತ್ಯಗಳನ್ನು ಮಾಡೋದಕ್ಕೆ ಅದು ಭಾರತ ಅಲ್ಲ, ಚೈನಾ. ಅಲ್ಲಿನ ಜನರ ಪ್ರತಿ ಚಲನವಲನದ ಮೇಲೆ ಕೂಡ ಕಣ್ಣಿಡಲಾಗುತ್ತೆ. ಹೀಗಾಗಿ ಪಾಕಿಸ್ತಾನದ ಉಗ್ರ ಬಾಂಗ್ಲಾದೇಶದ ಮೂಲಕ ಚೈನಾಗೆ ಹೋಗಿ ಬ್ಲಾಸ್ಟ್ ಮಾಡೋದು ಅಂದರೆ ಖಂಡಿತ ನಂಬೋದಕ್ಕೆ ಕಷ್ಟ ಆಗುತ್ತೆ. ಗೆಳೆಯರೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ. ಇಲ್ಲಿ ಯಾರನ್ನಾದರೂ ಅನುಮಾನದ ಮೇಲೆ ಅರೆಸ್ಟ್ ಮಾಡಿದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವುದೋ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಈ ಥರದ ಆರೋಪಗಳು ಕೇಳಿಬರುತ್ತವೆ. ಅಷ್ಟೇ ಅಲ್ಲ, ಇಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೋದು ದೊಡ್ಡ ಪ್ರಮಾಣದಲ್ಲಿದೆ. ಕಲ್ಲು ತೂರೋನಿಗೆ ಪೊಲೀಸರು ಕೈ ಮುಗಿಬೇಕು, ಕಲ್ಲೇಟು ತಿಂದವನ ಮೇಲೆ ಲಾಠಿ ಬೀಸಬೇಕು. ಇದು ಇಲ್ಲಿನ ಅಲಿಖಿತ ನಿಯಮ. ಆದರೆ ಚೈನಾದಲ್ಲಿ ಹಾಗಲ್ಲ. ಅಲ್ಲಿನ ಉಯ್ಗರ್ ಮುಸ್ಲಿಮರು ದನಿ ಕೂಡ ಎತ್ತದ ಹಾಗೆ ಚೈನಾ ಅವರನ್ನು ತುಳಿದಿಟ್ಕೊಂಡಿದೆ. ಯಾರೂ ಅಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮಾತಾಡೋದಿಲ್ಲ. ಅಲ್ಲಿನ ಮಸೀದಿಗಳಲ್ಲಿ ಪ್ರಾರ್ಥನೆ, ಪ್ರವಚನ ಎಲ್ಲ ಕೂಡ ಚೈನಾದ ಮ್ಯಾಂಡ್ರಿನ್ ಭಾಷೆಯಲ್ಲಿ ನಡೀಬೇಕು. ಹೀಗಾಗಿ ಅವರು ಏನು ಮಾತಾಡ್ತಾರೆ ಅನ್ನೋದು ಕೂಡ ಅಲ್ಲಿ ಎಲ್ಲರಿಗೂ ಅರ್ಥ ಆಗಬೇಕು. ಸೊ ಕೋಡ್ ವರ್ಡುಗಳು, ಇನ್ನಿತರ ಸಂಚುಗಳಿಗೆ ಅಲ್ಲಿ ಜಾಗ ಇಲ್ಲ. ಇನ್ನು ಯಾರಾದರೂ ಸರ್ಕಾರದ ಕಣ್ಣು ತಪ್ಪಿಸಿ ನಮ್ಮವನು ನಿಮ್ಮವನು ಅಂತ ಏನಾದರೂ ಮಾಡಿದರೆ ಮಾಡಿದವನು ಮಾಯ ಆಗ್ತಾನೆ. ಯಾರು ಏನಾದರೂ ಅನ್ನೋದನ್ನು ಅಲ್ಲಿ ಕೇಳೋದಕ್ಕೆ ಕೂಡ ಯಾರೂ ದಿಕ್ಕಿರೋದಿಲ್ಲ. ಪ್ರತಿ ಕ್ಷಣವೂ ಮನುಷ್ಯರನ್ನು ಮಾನಿಟರಿಂಗ್ ಮಾಡೋ ಚೈನಾದಲ್ಲಿ ಉಗ್ರ ಕೃತ್ಯಗಳು, ಅದು ಎಲ್ಲಿಂದಲೋ ಹೋದವರಿಂದ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಕಸ್ಮಾತ್ ಅಲ್ಲಿ ಉಗ್ರವಾದ ಶುರುವಾಗೋದಿದ್ದರೆ ಅದು ಉಯ್ಗರ್ಗಳಿಂದ ಯಾವತ್ತೂ ಆಗಬೇಕಿತ್ತು. ಅದು ಆಗಿತ್ತು, ಆದರೆ ಅದನ್ನು ಚೈನಾ ಯಾವತ್ತೂ ಹೊಸಕ್ಕೆ ಹಾಕಿದೆ. ಹೀಗಾಗಿ ಲಷ್ಕರ್, ಜೈಷ್,
ನಂಬೋದಕ್ಕಾಗ್ತಾ ಇಲ್ಲ. ಹಾಗಾದರೆ ಆ ಸ್ಫೋಟಗಳೇನು? ಚೈನಾದಲ್ಲಿ ಇಂಡಸ್ಟ್ರಿಯಲ್ ಆಕ್ಸಿಡೆಂಟುಗಳು ಹೊಸವಲ್ಲ. ಅಲ್ಲಿನ ಸ್ಟೀಲ್, ಕೆಮಿಕಲ್, ಫೈರ್ವರ್ಕ್ಸ್ ಉದ್ಯಮಗಳಲ್ಲಿ ಸ್ಫೋಟಗಳು ಆಗಾಗ ನಡೀತಲೇ ಇರುತ್ತವೆ. ಗ್ಯಾಸ್ ಲೀಕ್, ಹೈ ಪ್ರೆಷರ್ ಟ್ಯಾಂಕ್ ಫೇಲ್ಯೂರ್ ಇವೆಲ್ಲ ಸಾಮಾನ್ಯ. ಅತಿಯಾದ ಉತ್ಪಾದನೆ, ಸುರಕ್ಷತಾ ಕ್ರಮಗಳ ವಿಷಯದಲ್ಲಿ ಲೋಪಗಳು, ಹಳೆ ಎಕ್ವಿಪ್ಮೆಂಟುಗಳು, ಭ್ರಷ್ಟಾಚಾರ, ಲಾಭಕೋರತನ ಇವು ಅಲ್ಲಿನ ಕೈಗಾರಿಕಾ ಅಪಘಾತಗಳಿಗೆ ಕಾರಣ ಆಗ್ತಾ ಇವೆ. 2024 ವರದಿಗಳ ಪ್ರಕಾರ ಅಲ್ಲಿ ಚಿಕ್ಕ ದೊಡ್ಡ ಎಲ್ಲ ಸೇರಿ ಸುಮಾರು 21,800 ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಗಳಾದವು. ಅದರಲ್ಲಿ 19,600 ಮಂದಿ ಸಾವನ್ನಪ್ಪಿದ್ರು ಅಂತ ರಾಯ್ಟರ್ಸ್ ವರದಿ ಹೇಳುತ್ತೆ. ಇನ್ನು ಕಳೆದ ವರ್ಷ ದೊಡ್ಡ ಕೈಗಾರಿಕಾ ಅಪಘಾತಗಳೇ ಸುಮಾರು 10ಕ್ಕೂ ಹೆಚ್ಚು ವರದಿಯಾದವು ಮತ್ತು ಅದರಲ್ಲಿ 129 ಮಂದಿ ಸಾವಿಗೀಡಾದರು. 2015ರಲ್ಲಿ ಟಿನ್ಜಿಯಾಂಗ್ ಅಲ್ಲಿ ರಾಸಾಯನಿಕಗಳನ್ನು ಸಂಗ್ರಹಿಸಿದ್ದ ಗೋದಾಮೊಂದು ಸ್ಫೋಟಗೊಂಡು 173 ಮಂದಿ ಅಲ್ಲಿ ಬಲಿಯಾದರು. 2019ರಲ್ಲಿ ಪೂರ್ವ ಕರಾವಳಿಯ ಜಿಯಾಂಗ್ಸೂಲಿ ನಡೆದ ಸ್ಫೋಟದಲ್ಲಿ 78 ಮಂದಿ ಒಂದೇ ಕಡೆ ಬಲಿಯಾದರು. ಸೊ ಚೈನಾಗೆ ಇದು ಯಾವುದೂ ಹೊಸ್ತಲ್ಲ. ಹೀಗಾಗಿ ಈ ಸ್ಫೋಟಗಳ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾಗಳು ಹೇಳ್ತಾ ಇರೋ ಹಾಗೆ ಉಗ್ರ ದಾಳಿಗಳು ಕಾರಣ ಅಂದರೆ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ. ಆದರೂ ಚೈನಾದಲ್ಲಿ ಜನವರಿ ಫೆಬ್ರವರಿಗಳಲ್ಲಿ ನಿರಂತರವಾಗಿ ಸ್ಫೋಟಗಳು ನಡೆದಿರೋದಂತೂ ನಿಜ. ಇನ್ನು ಅಕಸ್ಮಾತ್ ಇದು ಉಗ್ರರ ಕೃತ್ಯನೇ ಆಗಿದ್ರೆ ಖಂಡಿತ ಅದನ್ನು ನಾವು ಸ್ವಾಗತಿಸೋಣ. ಯಾಕೆ ಅಂದರೆ ಇಷ್ಟು ದಿನ ಪಾಕಿಸ್ತಾನದ ಉಗ್ರರನ್ನು ಚೈನಾ ಕಾಪಾಡ್ಕೊಂಡು ಬರ್ತಾ ಇತ್ತು. ಈಗ ಅದೇ ಉಗ್ರರಿಂದ ಅಲ್ಲಿ ದಾಳಿಗಳಾಗ್ತಾ ಇವೆ ಅನ್ನೋದಾದರೆ ಖಂಡಿತ ಚೈನಾ ಪಾಕಿಸ್ತಾನದ ವಿರುದ್ಧ ಮತ್ತು ಜಾಗತಿಕ ಉಗ್ರವಾದದ ವಿರುದ್ಧ ನಿಂತ್ಕೋಬೇಕಾಗಿ ಬರುತ್ತೆ. ಹೀಗಾದರೂ ಅವರು ಉಗ್ರವಾದದ ವಿರುದ್ಧ ಭಾರತಕ್ಕೆ ಬೆಂಬಲವನ್ನು ಕೊಡಬಹುದು. ಈ ಕಾರಣಕ್ಕೆ ಅಕಸ್ಮಾತ್ ಆ ದಾಳಿಗಳು ಲಷ್ಕರ್ನಿಂದಾನೇ ಆಗಿದ್ರೆ ಖಂಡಿತ ಅದನ್ನು ಸ್ವಾಗತಿಸೋಣ. ಉಗ್ರವಾದದ ನೋವೇನು ಅನ್ನೋದನ್ನು ಅವರು ಅನುಭವಿಸಲಿ, ಆದರೆ ಆ ಬಗ್ಗೆ ಖುಷಿ ಅಂತೂ ನಮಗೂ ಬೇಡ. ಇದು ಗೆಳೆಯರೆ ಚೈನಾ ಸ್ಫೋಟಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.